ಈಗಿರೋ ಇನ್ಫಾರ್ಮೇಷನ್ ಪ್ರಕಾರ 95ಕ್ಕಿಂತ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ. 10 ಲಕ್ಷಕ್ಕಿಂತ ಹೆಚ್ಚು ಜನರ ಜೀವನದ ಮೇಲೆ ನೇರವಾದ ಪರಿಣಾಮ ಉಂಟಾಗಿದೆ. 14 ಜಿಲ್ಲೆಗಳಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಿದ್ದಾರೆ. 17,000 ಎಕರೆಗಳಿಗಿಂತ ಜಾಸ್ತಿ ಬೆಳೆದು ನಿಂತ ಬೆಳೆಯನ್ನು ಈ ಪ್ರವಾಹ ಕೊಚ್ಚಿಕೊಂಡು ಹೋಗಿದೆ. 430ಕ್ಕಿಂತ ಹೆಚ್ಚು ವಿಲೇಜ್ಗಳ ಮೇಲೆ ಇದರ ದುಷ್ಪರಿಣಾಮ ಉಂಟಾಗಿದೆ. ಪ್ರತಿ ವರ್ಷ ಅಸ್ಸಾಮಲ್ಲಿ ಯಾಕಿಷ್ಟು ದೊಡ್ಡ ಭಯಂಕರ ಪ್ರವಾಹ ಆಗುತ್ತೆ? ಅಸ್ಸಾಂನ ಸರ್ಕಾರ ಇದಕ್ಕೆ ಏನು ಪರಿಹಾರ ಕಂಡುಕೊಂಡಿದೆ? ಅದೆಷ್ಟು ಸಕ್ಸಸ್ಫುಲ್ ಆಗಿದೆ? ಈ ವಿಡಿಯೋದಲ್ಲಿ ಇವೆಲ್ಲ ವಿಷಯಗಳ ಬಗ್ಗೆ ಮಾತಾಡುವ. ಅಸ್ಸಾಂನ ಪ್ರವಾಹಕ್ಕೆ ಮೊದಲ ಕಾರಣ ಅಲ್ಲಿಯ ಧಾರಾಕಾರ ಮಳೆ. ಆ್ಯಕ್ಚುಲಿ ಅದು ಅಸ್ಸಾಂನಲ್ಲಾದ ಮಳೆಯಲ್ಲ, ಅದರ ಸುತ್ತಮುತ್ತಲಿನ ರಾಜ್ಯಗಳಲ್ಲಾದ ಮಳೆ. ಅಸ್ಸಾಂನ ಸುತ್ತಮುತ್ತಲಿನ ರಾಜ್ಯಗಳು ಬೆಟ್ಟ ಪರ್ವತಗಳಿಂದ ಕೂಡಿದ್ದು ಎತ್ತರದ ಪ್ರದೇಶದಲ್ಲಿದೆ. ಈ ರಾಜ್ಯಗಳಿಗೆ ಹೋಲಿಸ್ಕೊಂಡ್ರೆ ಅಸ್ಸಾಂ ತಗ್ಗು ಪ್ರದೇಶದಲ್ಲಿದೆ. ಹೀಗಾಗಿ ಈ ರಾಜ್ಯಗಳಿಂದ ಮಳೆ ನೀರು ಹರಿದು ಅಸ್ಸಾಂನ ಮೈದಾನ ಪ್ರದೇಶವನ್ನು ಪ್ರವೇಶ ಮಾಡಬೇಕಾದ್ರೆ ಅದು ಮಳೆ ನೀರಾಗಿ ಉಳಿದಿರೋದಿಲ್ಲ, ರಭಸದಿಂದ ಹರಿಯೋ ಪ್ರವಾಹವಾಗಿ ಬದಲಾಗಿರುತ್ತೆ. ಇದು ಪ್ರವಾಹಕ್ಕೆ ಮೊದಲ ಕಾರಣ. ಇನ್ನು ಎರಡನೇ ಕಾರಣವನ್ನು ನೋಡೋದಾದರೆ ಈ ಬ್ರಹ್ಮಪುತ್ರ ನದಿ ಬೇರೆ ಬೇರೆ ರಾಜ್ಯಗಳ ಬೆಟ್ಟ ಪರ್ವತಗಳ ಮೇಲಿಂದ ಹರಿದು ಬರಬೇಕಾದ್ರೆ ತನ್ನ ಜೊತೆ ಕಲ್ಲು, ಮಣ್ಣು, ಈ ಥರದ ಸೆಡಿಮೆಂಟ್ಸ್ಗಳನ್ನು ತನ್ನಲ್ಲಿ ಇಟ್ಕೊಂಡು ಬರುತ್ತೆ. ಅಸ್ಸಾಂನ ಮೈದಾನಕ್ಕೆ ಎಂಟ್ರಿ ಕೊಡ್ತಿದ್ದಂಗೆ ತನ್ನಲ್ಲಿರೋ ಸೆಡಿಮೆಂಟ್ಸ್ಗಳನ್ನು ಅಲ್ಲೇ ಬಿಡುತ್ತೆ. ಈ ರೀತಿ ಸೆಡಿಮೆಂಟ್ ಸ್ಟೋರ್ ಆಗಿ ನೀರು ಹರಿಯಲಿಕ್ಕೆ ಜಾಗ ಕಡಿಮೆ ಆಗ್ತಾ ಹೋಗುತ್ತೆ. ಆಗ ನದಿ ತನ್ನ ಸುತ್ತಮುತ್ತಲಿನ ದಡದ ಪ್ರದೇಶದಲ್ಲಿ ಹರಿದು ಪ್ರವಾಹವನ್ನು ಉಂಟು ಮಾಡುತ್ತೆ. ಇದು ಪ್ರವಾಹಕ್ಕೆ ಮುಖ್ಯ ಕಾರಣ. ಈ ಥರ ಭೂಮಿಯನ್ನು ಕಬ್ಜಾ ಮಾಡಿಕೊಂಡು ಸುಮಾರು 4 ಲಕ್ಷ ಹೆಕ್ಟೇರ್ಗಳಿಗಿಂತ ಜಾಸ್ತಿ ಭೂಮಿಯನ್ನು ಈ ಬ್ರಹ್ಮಪುತ್ರ ನದಿ ನುಂಗು ಹಾಕಿದೆ. ಇನ್ನು ಮೂರನೇ ಕಾರಣ ನಮ್ಮ ಗೌರ್ಮೆಂಟ್ ಮರಗಳನ್ನು ಕಡಿದು ಕಾಡುಗಳನ್ನು ನಾಶ ಮಾಡಿ ಅಕ್ರಮ ಗಣಿಗಾರಿಕೆಗೆ ಅವಕಾಶ ಮಾಡಿಕೊಟ್ಟು ಈ ಪ್ರವಾಹದ ಭೀಕರತೆ ಜಾಸ್ತಿ ಆಗಲಿಕ್ಕೆ ಕೈ ಜೋಡಿಸಿದ್ದಾರೆ. ಹಾಗಂತ ಗೌರ್ಮೆಂಟ್ ಏನು ಮಾಡ್ತಾನೆ ಇಲ್ಲ ಅಂತಲ್ಲ. ಗೌರ್ಮೆಂಟ್ ಕಡೆಯಿಂದ ಜೆನ್ಯೂನ್ ಯೋಜನೆಗಳಿವೆ, ಆದರೆ ಜೆನ್ಯೂನ್ ಆಗಿ ಇಂಪ್ಲಿಮೆಂಟ್ ಮಾಡಿಲ್ಲ. ಬ್ರಹ್ಮಪುತ್ರ ನದಿ ಸುತ್ತಮುತ್ತ ಈ ಎಂಬ್ಯಾಂಕ್ಮೆಂಟ್ಗಳನ್ನು ಅಂದರೆ ಈ ತಡೆಗೋಡೆಗಳನ್ನು ಕಟ್ಟಿ ಪ್ರವಾಹದ ನೀರನ್ನು ತಡೆಯೋ ಈ ಯೋಜನೆ ಇದೆ. ಆದರೆ ಕಾಂಟ್ರಾಕ್ಟರ್ ಪೊಲಿಟಿಷಿಯನ್ಸ್ಗಳ ಲಿಂಕಿಂದ ಈ ಯೋಜನೆಗಳನ್ನು ಕಾಂಟ್ರಾಕ್ಟರ್ಗಳು ಲೋ ಕ್ವಾಲಿಟಿಯಲ್ಲಿ ಕಟ್ಟಿ ಮುಗಿಸ್ತಾರೆ. ಒಂದ್ಸಲ ಪ್ರವಾಹ ಬಂದರೆ ಈ ಗೋಡೆಗಳೆಲ್ಲ ಬಿದ್ದು ಹೋಗುತ್ತೆ. ಅವರಿಗೆ ಮತ್ತೆ ಕಟ್ಟಲಿಕ್ಕೆ ಕಾಂಟ್ರಾಕ್ಟ್ ಕೊಡ್ತಾರೆ. ಈ ಸಲ ಪ್ರವಾಹ ಬಂತಲ್ಲ, 60%ಗಿಂತ ಜಾಸ್ತಿ ಗೋಡೆಗಳನ್ನು, ಈಗ ಕಟ್ಟಿರೋ ಗೋಡೆಗಳಲ್ಲಿ 60%ಗಿಂತ ಜಾಸ್ತಿ ಗೋಡೆಗಳನ್ನು ಮತ್ತೆ ರೀಕನ್ಸ್ಟ್ರಕ್ಟ್ ಮಾಡಬೇಕಾದ ಅಗತ್ಯ ಇದೆ ಅಂತ ರಿಪೋರ್ಟ್ ಮಾಡಲಾಗಿದೆ. ಇನ್ನು ಅಕ್ರಮ ಗಣಿಗಾರಿಕೆ, ಡೆವಲಪ್ಮೆಂಟ್ ಹೆಸರಲ್ಲಿ ಕಾಡುಗಳನ್ನು ಕಡಿಯೋದು, ಇವೆಲ್ಲದರಿಂದ ಈ ಪ್ರವಾಹದ ಭೀಕರತೆ ಜಾಸ್ತಿ ಆಗ್ತಾ ಹೋಗುತ್ತೆ.